ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀ ಡಿ.ಕೆ. ಶಿವಕುಮಾರ್ ಅವರ ಕೇಳಿಸ್ತಾ ಇಲ್ವಾ? ಕೇಳಿಸ್ತಾ ಇಲ್ಲ ಈಗ ವೇದಿಕೆ ಮೇಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ಮುಖಂಡರುಗಳೇ, ಶಾಸಕ ಮಿತ್ರರೇ, ರಾಜ್ಯಸಭಾ ಸದಸ್ಯರಾದಂಥ ಚಂದ್ರಶೇಖರ್ ಅವರೇ, ಇಲ್ಲಿ ಈ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ತಾಯಂದಿರೇ, ಎಲ್ಲ ಯುವಕ ಮಿತ್ರರೇ, ಮಾಧ್ಯಮದ ಸ್ನೇಹಿತರೆ, ಇವತ್ತು ನಾವೆಲ್ಲ ಇಲ್ಲಿ ಸೇರಿರ್ತಕ್ಕಂಥದ್ದು ಜವಾಹರ್ಲಾಲ್ ನೆಹರೂರವರ ಪುಣ್ಯತಿಥಿಯನ್ನು ಆಚರಣೆ ಮಾಡಲಿಕ್ಕೋಸ್ಕರ. ಅವರನ್ನು ಸ್ಮರಿಸ್ಕೊಳ್ತಕ್ಕಂಥ ಕೆಲಸ ಈ ದೇಶದಲ್ಲಿ ನಡೀತಾ ಇದೆ. ಏನಯ್ಯ, ನನ್ನ ಗಂಟ್ಲೆ ಸರಿ ಇದು ವಯಸ್ಸಾಯ್ತಲ್ಲಪ್ಪ, ವಯಸ್ಸು ಒಂದೇ ತರ ಇರಲ್ಲ, ಕಡಿಮೆ ಆಗುತ್ತದೆ, ಹೆಚ್ಚು ಆಗುತ್ತೆ, ಹೆಚ್ಚು ಮಾಡ್ತಾರೆ. ಇವತ್ತು ಇಡೀ ರಾಷ್ಟ್ರದಲ್ಲಿ ಜವಾಹರ್ಲಾಲ್ ನೆಹರೂರವರನ್ನ ನೆನ್ಕೊಳ್ತಕ್ಕಂಥ, ಸ್ಮರಿಸ್ಕೊಳ್ತಕ್ಕಂಥ ಕೆಲಸ ನಡೀತಾ ಇದೆ. ಬಹುಶಃ ಎಲ್ಲ ಕಾರ್ಯಕರ್ತರಿಗೂ ಕೂಡ ಮಹಾತ್ಮ ಗಾಂಧೀಜಿ, ನೆಹರು, ವಲ್ಲಭಾಯ್ ಪಟೇಲ್, ಆಜಾದ್, ಬೋಸ್ ಇವರೆಲ್ಲರೂ ಕೂಡ ಚಿರಪರಿಚಿತರಾಗಿರ್ತಕ್ಕಂಥದ್ದು. ಎಷ್ಟೊತ್ತಲ್ಲಿ ಹೇಳೋದು, ಮಾತಾಡ್ಬೇಡ್ರಿ, ಮಾತಾಡೋರು ಆಚೆ ಹೋಗ್ಬೇಡಿ. ಕಾಂಗ್ರೆಸ್ ಪಕ್ಷ ಇವತ್ತು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊಟ್ಟಿದೆ. ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ನೆಹರೂರವರು ಕೂಡ ಹೆಗಲಿಗೆ ಹೆಗಲು ಕೊಟ್ಟು ದುಡಿದಂಥವರು ಹೋರಾಟದಲ್ಲಿ. ಇವತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ರೆ ನೆಹರೂರವರು ಕೂಡ ಪ್ರಮುಖ ಕಾರಣ ಅಂತಕ್ಕಂಥದ್ದನ್ನು ನಾವು ಮರೆಯಲಿಕ್ಕೆ ಸಾಧ್ಯ. ಮಹಾತ್ಮ ಗಾಂಧೀಜಿಯವ್ರ ಜೊತೆಗೆ ವಲ್ಲಭಾಯ್ ಪಟೇಲ್ ಇವರೆಲ್ಲರೂ ಕೂಡ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ರು. ಅನೇಕ ವರ್ಷಗಳ ಕಾಲ ಹೋರಾಟವನ್ನು ಮಾಡಿದ್ರು. ಆಮೇಲೆ ನಮಗೆ 1947ನೇ ಇಸ್ವಿನಲ್ಲಿ ಸ್ವಾತಂತ್ರ್ಯ ಸಿಕ್ತು. ನೆಹರೂರವರು ಸ್ವತಂತ್ರ ಭಾರತದ ಪ್ರಧಾನಮಂತ್ರಿ ಆದರು. ಅವರು ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದಾಗ ರಾಷ್ಟ್ರವನ್ನು ಉದ್ದೇಶಿಸಿ ಒಂದು ಭಾಷಣ ಮಾಡಿದ್ರು. ಏನಪ್ಪ ಅದು ಅಂತಂದ್ರೆ,
ಈ ದೇಶದಲ್ಲಿ ಬಹಳ ಜನ ಕಣ್ಣೀರು ಹರಿಸ್ತಾ ಇದ್ದಾರೆ, ನೋವನ್ನು ಅನುಭವಿಸ್ತಾ ಇದ್ದಾರೆ, ಸಂಕಷ್ಟಕ್ಕೊಳಗಾಗಿದ್ದಾರೆ. ಅವರೆಲ್ಲರ ಕಣ್ಣೀರನ್ನು ಒರೆಸ್ತಕ್ಕಂಥದ್ದು, ಅವರ ನೋವುಗಳನ್ನು ಪರಿಹಾರ ಮಾಡ್ತಕ್ಕಂಥದ್ದು, ಅವರ ಸಂಕಷ್ಟಗಳನ್ನು ಪರಿಹಾರ ಮಾಡ್ತಕ್ಕಂಥದ್ದು ನಮ್ಮ ಕೆಲಸ. ಅದಕ್ಕೋಸ್ಕರ ಈಗ ನಮ್ಮ ಕೆಲಸ ಪ್ರಾರಂಭ ಆಗಿದೆ. ಸ್ವಾತಂತ್ರ್ಯ ಬಂದ ತಕ್ಷಣ ನಮ್ಮ ಕೆಲಸ ಮುಗ್ದಿಲ್ಲ, ನಮ್ಮ ಕೆಲಸ ಪ್ರಾರಂಭ ಆಗಿದೆ. ನಮ್ಮ ಕನಸುಗಳನ್ನು ನನಸು ಮಾಡಬೇಕಾದ್ರೆ ನಾವು ನಿರಂತರವಾಗಿ ಜನಪರವಾಗಿ ಕೆಲಸವನ್ನು ಮಾಡಬೇಕು. ಹಾಗೆ ಮಾಡಿದಾಗ ಮಾತ್ರ ಈ ದೇಶದ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಸಾಧ್ಯ. ಯಾಕಂತಂದ್ರೆ ಬ್ರಿಟಿಷ್ನವರು 200 ವರ್ಷಗಳ ಕಾಲ ಈ ದೇಶವನ್ನು ಆಳಿ ಈ ದೇಶದ ಸಂಪತ್ತನ್ನು ಲೂಟಿ ಹೊಡೆದ್ಬಿಟ್ಟಿದ್ರು. ಬರದು ಮಾಡಿಬಿಟ್ಟಿದ್ರು ದೇಶನ. ಅನಕ್ಷರತೆ ಇತ್ತು, ಬಡತನ ಇತ್ತು, ಊಟಕ್ಕೆ ತೊಂದರೆ ಇತ್ತು, ಉದ್ಯೋಗ ಇರಲಿಲ್ಲ. ಸೊ ಅಂತ ಪರಿಸ್ಥಿತಿನಲ್ಲಿ ನೆಹರು ಅವರು ಈ ದೇಶದ ಜವಾಬ್ದಾರಿಯನ್ನ ಪ್ರಧಾನಮಂತ್ರಿಯಾಗಿ ತಗೊಂಡ್ರು. ಅದಕ್ಕೆ ನೆಹರೂರವರು ಹಾಕಿದಂಥ ಅಡಿಪಾಯ ಇದೆಯಲ್ಲ, ಇವತ್ತು ದೇಶ, ಚಂದ್ರಶೇಖರ್ ಹೇಳಿದ್ರು, ನಾವು ಆರ್ಥಿಕವಾಗಿ 4ನೇ ಸ್ಥಾನದಲ್ಲಿದ್ದೀವಿ ಅಂತ. ಇನ್ನು ನಾವು ಜಪಾನನ್ನ ಹಿಂದಕ್ಕೆ ಹಾಕಿಲ್ಲ ಅಂತೇಳಿ ಪತ್ರಿಕೆಯಲ್ಲೆಲ್ಲ ಬಂದಿದೆ. ಅಂದ್ರೆ 5ನೇ ಶಕ್ತಿಯಾಗಿ ಹೊರಹೊಮ್ಮಿದ್ದೀವಿ. GDP, ದೇಶದ GDP, ಜಗತ್ತಿನ GDP, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ, ದೇಶದ ಸಂಪತ್ತು. ಅದು ನಾವು ಇವತ್ತು ಇಡೀ ಜಗತ್ತಿನಲ್ಲಿ 5ನೇ ಸ್ಥಾನದಲ್ಲಿ ಇದ್ದೀವಿ ಅಂತಂದ್ರೆ ಇದಕ್ಕೆ ಕಾರಣ ಬಿಜೆಪಿ ಸರ್ಕಾರ ಅಲ್ಲ, ನರೇಂದ್ರ ಮೋದಿ ಅವರಲ್ಲ. ಇದಕ್ಕೆ ಕಾರಣ ಜವಾಹರ್ಲಾಲ್ ನೆಹರು. ಮಾತ್ರ ಯಾರಾದ್ರೂ ಇದ್ರೆ ಅದು ಜವಾಹರ್ಲಾಲ್ ನೆಹರು. ಜವಾಹರ್ಲಾಲ್ ನೆಹರೂರವರು ಒಳ್ಳೆ ಪಾಂಡಿತ್ಯವನ್ನು ಪಡ್ಕೊಂಡಿದ್ದಂಥವ್ರು. ದೇಶಕ್ಕಾಗಿ ಎಲ್ಲ ಸುಖ ಜೀವನವನ್ನು ತ್ಯಾಗ ಮಾಡಿದ್ದಂಥವ್ರು. ಯಾಕಂದ್ರೆ ಅವರು ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದಂಥವ್ರು. ಮೋತಿಲಾಲ್ ನೆಹರೂರವರು, ಅವ್ರ ತಂದೆ, ಅವರು ಸ್ವಾತಂತ್ರ್ಯ ಹೋರಾಟಗಾರರು. ಅವರು ಕೂಡ ಕಾಂಗ್ರೆಸ್ನಲ್ಲಿ ಪ್ರಮುಖವಾದಂಥ ಸ್ಥಾನಗಳನ್ನು ಅಲಂಕರಿಸಿದಂಥವ್ರು, ಜವಾಬ್ದಾರಿಗಳನ್ನು ಅಲಂಕರಿಸಿದರು. ಅವ್ರ ಮಗ ಇವರು. ಸೊ ಕೋಟ್ಯಾಂತರ ರೂಪಾಯಿಗಳು ಅವತ್ತಿನ ಕಾಲದಲ್ಲೇ ಇವರಿಗೆ ಆಸಿ ಒದ್ಕೊಳ್ಳೋಷ್ಟು ಮಟ್ಟಿಗೆ ಸಂಪತ್ತಿತ್ತು. ಅಂಥದ್ರಲ್ಲಿ ಎಲ್ಲರೂ ಕೂಡ ಅವರು ಬದಿಗೊತ್ತಿ ಈ ದೇಶ ಕಟ್ಟಲೇಬೇಕು ಅಂತೇಳಿ ನಿರ್ಣಯ ಮಾಡಿ, ಅವರು ಮೂಲತಃ ಸೋಷಲಿಸ್ಟ್. ಅವರು ಮೂಲತಃ ಸೋಷಲಿಸ್ಟ್. ಆದರೆ ಅವರು ಪ್ರಧಾನಮಂತ್ರಿ ಆದಮೇಲೆ ಸೋಷಲಿಸಮ್ ತಿಲಾಂಜಲಿ ಹೇಳಲಿಲ್ಲ. ಆದರೆ ಕ್ಯಾಪಿಟಲಿಸಮ್ ಮತ್ತು ಸೋಷಲಿಸಮ್ ಇವೆರಡರ ಮಧ್ಯೆ ಒಂದು ಎಕಾನಮಿ ಇದನ್ನ ಮಾಡಿದ್ರು ಅವರು. ಅದನ್ನ ಮಿಕ್ಸಡ್ ಎಕಾನಮಿ ಅಂತ ಕರಿತೀವಿ. ಮಿಕ್ಸಡ್ ಎಕಾನಮಿ ಅಂತ ಕರಿತೀವಿ. ಅವತ್ತು ನಾವು ಬರೀ ಸೋಷಲಿಸಮ್ಗೆ ಅಂಟಿಕೊಂಡು ಕೂತಿದ್ರೆ ಈ ದೇಶವನ್ನು ಆಧುನಿಕ ಭಾರತ ಮಾಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಹಾಗಂತೇಳಿ ಸೋಷಲಿಸಮ್ ಬಿಟ್ಬಿಡ್ಬೇಕು ಅಂತ ನಾನು ಹೇಳಲ್ಲ. ಸೋಷಲಿಸಮನ್ನು ಇಟ್ಕೊಂಡೆ
ಅದಕ್ಕೆ ಮಿಕ್ಸೆಡ್ ಎಕಾನಮಿ ಮಾಡುತ್ತೆ. ಅದಕ್ಕೋಸ್ಕರ ಇವತ್ತು ಈ ದೇಶದಲ್ಲಿ ಅನೇಕ ಮೂಲಭೂತ ಸಮಸ್ಯೆಗಳಿಗೆ ಪರಿಹಾರ ಕಂಡಿದ್ರೆ ಅದು ಕಾಂಗ್ರೆಸ್ನಿಂದ ಮಾತ್ರ, ಬಿಜೆಪಿಯಿಂದ ಅಲ್ಲ. ಇವತ್ತು ಯೋಜನಾ ಆಯೋಗ ಮಾಡಿದವರು ಯಾರು? ಈಗ ನೀತಿ ಆಯೋಗ ಅಂತ ಮಾಡ್ಕೊಂಡಿದ್ದಾರೆ. ಯೋಜನಾ ಆಯೋಗ ಮಾಡಿದವರು ಯಾರು? 5 ಇಯರ್ ಪ್ಲಾನ್ ಮಾಡಿದವರು ಯಾರು? ಸಾರ್ವಜನಿಕ ಉದ್ಯಮಿಗಳನ್ನು ತಯಾರು ಮಾಡಿದವರು ಯಾರು? ದೊಡ್ಡ ದೊಡ್ಡ ಅಣೆಕಟ್ಟುಗಳನ್ನು ನಿರ್ಮಾಣ ಮಾಡಿದವರು ಯಾರು? ನೀರಾವರಿ ಯೋಜನೆಗಳನ್ನು ಮಾಡಿದವರು ಯಾರು? ಕೃಷಿ ಮತ್ತು ಕೈಗಾರಿಕೆಗಳಿಗೆ ಆಧುನಿಕ ಸ್ಪರ್ಶ ಕೊಟ್ಟವರು ಯಾರು? ವೈಜ್ಞಾನಿಕವಾದಂತಹ ಸ್ಪರ್ಶ ಕೊಟ್ಟವರು ಯಾರು? ಮತ್ತೆ ದೇಶ ವೈಜ್ಞಾನಿಕವಾಗಿ ಬೆಳಿಬೇಕು ಅಂತೇಳಿ ಅದಕ್ಕೆ ಅಡಿಪಾಯ ಹಾಕಿದವರು ಯಾರು? ನೆಹರೂರವರು ಒಬ್ಬ ದೊಡ್ಡ ಮೇಧಾವಿನೂ ಕೂಡ, ಒಬ್ಬ ಆರ್ಥಿಕ ತಜ್ಞ ಕೂಡ. ಸೊ ಹಾಗಾಗಿ ಈ ದೇಶ ಇವತ್ತು ಬೆಳೆಯಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು. ಪಂಚವಾರ್ಷಿಕ ಯೋಜನೆಗಳನ್ನ ನಿಲ್ಲಿಸಿರ್ಬೋದು. ಇವತ್ತು ಅಡಿಪಾಯ ನೆಹರು ಬಂದಾಗ, ಪ್ರಧಾನಮಂತ್ರಿ ಆದಾಗ ನಾವು ಆಹಾರದಲ್ಲಿ ಸ್ವಾವಲಂಬನೆ ಆಗಿರಲಿಲ್ಲ. ಇನ್ನೊಂದು ದೇಶದ ಮುಂದೆ ನಾವು ಆಹಾರ ಬೇಡಬೇಕಾದಂಥ ಪರಿಸ್ಥಿತಿ ಇತ್ತು. ಅಂಥ ಪರಿಸ್ಥಿತಿನಲ್ಲಿ ಹಸಿರು ಕ್ರಾಂತಿಗೆ ಅಡಿಪಾಯ ಹಾಕಿದವರು ನೆಹರೂರವರು ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ. ಇವತ್ತು ನಾವು ಅನ್ನಭಾಗ್ಯ ಸ್ಕೀಮ್ ಮಾಡಿದರೆ ಅದಕ್ಕೆ ಕಾರಣ ನೆಹರೂರವರು ಅಂತಕ್ಕಂಥದ್ದು. ಅವತ್ತೇ ಎಲ್ಲ ಜನರಿಗೂ ಕೂಡ ಆರ್ಥಿಕ ಸಾಮಾಜಿಕ ಶಕ್ತಿಯನ್ನು ತುಂಬಲಿಕ್ಕೆ ಪ್ರಯತ್ನವನ್ನು ಮಾಡಿದ್ರು. ಯಾಕಂತಂದ್ರೆ ಅವ್ರಿಗೆ ಗೊತ್ತಿತ್ತು ಈ ದೇಶದಲ್ಲಿ ಬಡವರಿಗೆ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ಸಿಗಬೇಕಾದ್ರೆ ಈ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಬೇಕಾಗ್ತದೆ ಅಂತಕ್ಕಂಥದ್ದನ್ನು ಅವತ್ತೇ ಇದ್ರು. 17 ವರ್ಷಗಳ ಕಾಲ ಸಾಯವರೆಗೂ ಪ್ರಧಾನಮಂತ್ರಿಯಾಗಿದ್ದರು. ಅವ್ರು ಬದುಕಿರೋವರೆಗೂ ಕೂಡ ಬಹುಶಃ ಇನ್ನೂ ಬದುಕಿದ್ರೆ ಇನ್ನೂ ಅವರೇ ಪ್ರಧಾನಮಂತ್ರಿ ಆಗ್ತಿದ್ರು. ಪ್ರಧಾನಮಂತ್ರಿಯಾಗಿ ಈ ದೇಶವನ್ನ ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತೆ ಔದ್ಯೋಗಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡಿದ್ರು ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ನಾವು ಸಾಧ್ಯ. ಇವತ್ತು ಭಾರತೀಯ ಜನತಾ ಪಕ್ಷದವರು ನೆಹರೂರವರನ್ನ ಅವರ ಹೆಸರನ್ನು ಅಳಿಸ್ಲಿಕ್ಕೆ ಭಾರಿ ಪ್ರಯತ್ನ ಮಾಡ್ತಾರೆ. ಅವ್ರ ಕೊಡುಗೆ ಏನೂ ಇಲ್ಲ ಅಂತ ಹೇಳ್ತಾರೆ. 60 ವರ್ಷಗಳ ಕಾಲ ಅಧಿಕಾರದಲ್ಲಿದ್ರೆ ಏನ್ ಮಾಡಿದ್ರು ಅಂತ ಹೇಳ್ತಾರೆ. ಇವರು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟನೇ ಮಾಡಲಿಲ್ಲ. ಗಿರಾಕಿಗಳು ಇವರು ನಮಗೆ ಪಾಠ ಹೇಳ್ಕೊಡ್ತಾರೆ. ಈಗ ದೇಶಕ್ಕೋಸ್ಕರ, ಸ್ವಾತಂತ್ರ್ಯಕ್ಕೋಸ್ಕರ ಏನು ಹೋರಾಟನೇ ಮಾಡಲಿಲ್ಲ ಇವರು. RSS ಅಂತ ಸ್ಥಾಪನೆ ಮಾಡಿಕೊಂಡು ಅದನ್ನು ಸಂಘಟನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರು. RSS ಅಂತಂದ್ರೆ ಮನುವಾದಿಗಳು ಅಂತ. ಮನುವಾದ ಸ್ಥಾಪನೆ ಮಾಡೋದು, ಅದನ್ನು ಗಟ್ಟಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ರು. ಸೊ ಇವರು ಈಗ ಬಹಳ ಮಾತಾಡ್ತಾರೆ, ಸೋಷಿಯಲಿಸಂ ಬಗ್ಗೆ ಮಾತಾಡ್ತಾರೆ. ಆಕ್ಚುಲಿ ದೇ ಆರ್ ಆಲ್ ಕ್ಯಾಪಿಟಲಿಸ್ಟ್. ಬಿಜೆಪಿಯವರು ಇದಾರಲ್ಲ, ಅಂಡ್ ಮೋಸ್ಟ್ ಕರಪ್ಟ್ ಪೀಪಲ್ ಆನ್ ದಿ ಅರ್ತ್. ಯಾರಾದರೂ ಬಹಳ ಭ್ರಷ್ಟರು ಯಾರಾದರೂ ಇದ್ರೆ ಅದು RSSನವರು ಮತ್ತು ಬಿಜೆಪಿಯವರು. ಇವತ್ತು ಇಷ್ಟೊಂದು ಭ್ರಷ್ಟಾಚಾರ ಬೆಳೆದಿದ್ರೆ ದೇಶದಲ್ಲಿ ಅವರೇ ಕಾರಣ. ಬಿಜೆಪಿ ಅಧಿಕಾರಕ್ಕೆ ಬರಕ್ಕೆ ಮುಂಚಿತವಾಗಿ ನಮ್ಮ ರಾಜ್ಯದಲ್ಲಿ ಭ್ರಷ್ಟಾಚಾರ ಅಷ್ಟೊಂದು ಇರಲಿಲ್ಲ. ಕಾಂಗ್ರೆಸ್ ಪಕ್ಷ
83ವರೆಗೂ ಅಧಿಕಾರದಲ್ಲಿತ್ತು ಕರ್ನಾಟಕದಲ್ಲಿ. ಅಷ್ಟು ಭ್ರಷ್ಟಾಚಾರ ಬೆಳೆದಿರಲಿಲ್ಲ. ಬಿಜೆಪಿ ಅಧಿಕಾರಕ್ಕೆ ಬಂದರೂ ಭ್ರಷ್ಟಾಚಾರ. ಸೊ ಇವತ್ತು ಆಧುನಿಕ ಭಾರತ ನಿರ್ಮಾಣ ಆಗಿದ್ರೆ, ಇಡೀ ಜಗತ್ತಿನಲ್ಲಿ ನಾವು 5ನೇ ಶಕ್ತಿ ಆಗಿದ್ರೆ ಆರ್ಥಿಕತೆಯಲ್ಲಿ, ಇದಕ್ಕೆ ನೆಹರೂರವರು ಕಾರಣ ಅಂತಕ್ಕಂಥದ್ದನ್ನು, ಅವರ ಅಡಿಪಾಯ ಹಾಕೋದಕ್ಕೆ ಕಾರಣ ಅಂತಕ್ಕಂಥದ್ದನ್ನು ನಾವು ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅವರು ಬಿಜೆಪಿಯವರು ಈ ಕಾರಣಕ್ಕೋಸ್ಕರನೇ ನೆಹರೂರವರನ್ನ ಅವರು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಕೊಂಡಿದ್ದಾರೆ, ಸಂಸದೀಯ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಅದನ್ನು ಗಟ್ಟಿ ಮಾಡ್ತಾರಲ್ಲ ಅಂತೇಳಿ, ಯಾಕೆಂದ್ರೆ ಪ್ರಜಾಪ್ರಭುತ್ವದಲ್ಲಿ ಸಂಸದೀಯ ವ್ಯವಸ್ಥೆಯಲ್ಲಿ ನಂಬಿಕೆ ಇಲ್ಲದೆ ಇರ್ತಕ್ಕಂಥವ್ರು ಭಾರತೀಯ ಜನತಾ ಪಕ್ಷ, ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಲ್ಲದೆ ಇರ್ತಕ್ಕಂಥವ್ರು ಭಾರತೀಯ ಜನತಾ ಪಕ್ಷ. ಅದಕ್ಕೆ ನೆಹರೂರವರನ್ನ ವಿರೋಧ ಮಾಡ್ತಕ್ಕಂಥದ್ದು. ಅದಕ್ಕೆ ಒಂದೊಂದ್ಸಾರಿ ಇದ್ದಕ್ಕಿದ್ದರೆ ಪ್ರೀತಿ ಬಂದ್ಬಿಡ್ತದೆ. ವಲ್ಲಭಾಯ್ ಪಟೇಲ್ರ ಮೇಲೆ ಪ್ರೀತಿ ಬಂದ್ಬಿಡೋದು, ಅಂಬೇಡ್ಕರ್ ಅವ್ರ ಮೇಲೆ ಪ್ರೀತಿ ಬಂದ್ಬಿಡೋದು, ಸುಭಾಷ್ ಚಂದ್ರ ಬೋಸ್ ಮೇಲೆ ಪ್ರೀತಿ ಬಂದ್ಬಿಡೋದು, ಈ ಥರ ಎಲ್ಲ ಮಾಡ್ತಾರೆ. ಇವರು ಎಲ್ಲರೂ ವಿರೋಧ ಮಾಡಿದವರು ಅವರು. ಅದಕ್ಕೆ ಅಂಬೇಡ್ಕರ್ ಅವರನ್ನ ಸುಳ್ಳು ಹೇಳೋದು, ಬರೀ ಸುಳ್ಳು ಹೇಳೋದು. ಅಂಬೇಡ್ಕರ್ ಅವರನ್ನ ಸೋಲಿಸಿದವರು ಕಾಂಗ್ರೆಸ್ನವರು ಅಂತ. ನಿಜವಾಗಿ ಸೋಲಿಸಿದವರು ಕಾಂಗ್ರೆಸ್ನವರಲ್ಲ, ಸಾವರ್ಕರ್ ಮತ್ತು ಡಾಂಗೆ ಅವರೇ ಬರೆದಿದ್ದಾರೆ. ಅವರೇ ಸಾವರ್ಕರ್ ಹಿಂದೂ ಮಹಾಸಭಾದ ಅಧ್ಯಕ್ಷ, ಆಮೇಲೆ ಡಾಂಗೆ ಅಂತೇಳಿ ಕಮ್ಯುನಿಸ್ಟ್ ಪಾರ್ಟಿ ಲೀಡರು. ಅವ್ರು ಸೋಲಿಸಿದ್ರು ಅಂತ ಅಂಬೇಡ್ಕರ್ ಅವರೇ ಅವ್ರ ಸ್ವಂತ ಕೈ ಬರಹದಲ್ಲಿ ಬರೆದಿದ್ದಾರೆ. ಇನ್ನು ಇದಕ್ಕಿಂತ ಡಾಕ್ಯುಮೆಂಟ್ ಏನ್ ಬೇಕು? ಆದರೂ ಹೇಳ್ತಾ ಇದ್ದಾರೆ ನೋಡಿ ಅಂತ ನೀಚರು ಅವರು. ಅದರಿಂದ ನಮ್ಮ ಕಾರ್ಯಕರ್ತರು ಏನಪ್ಪ ಅಂತಂದ್ರೆ, ನೆಹರು ಅವರ ಮಾರ್ಗದಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನು ಮಾಡೋದು. ಚಂದ್ರಶೇಖರ್ ಹೇಳಿದ್ರಲ್ಲ, ನಾವೆಲ್ಲರೂ ಸ್ವಲ್ಪ ಅಗ್ರೆಸಿವ್ ಆಗಿ ಮಾತಾಡೋದು ಕಲಿಬೇಕು. ನಾವು ಬಹಳ ಸೌಮ್ಯತನ ರಾಜಕೀಯದಲ್ಲಿ ಈಗಿನ ಈ ಬಿಜೆಪಿ ಅವ್ರ ಕಾಲದಲ್ಲಿ ನಡೆಯೋದಿಲ್ಲ. ಇದು ಹಿಂದಿನ ಪರಿಸ್ಥಿತಿ ಎಲ್ಲ ಇದು. ಈಗ ಸುಳ್ಳು ಹೇಳ್ತಾ ಇರೋದ್ರಿಂದ ನಾವು ಸತ್ಯನಾರು ಹೇಳ್ಬೇಕಲ್ಲ. ಅವ್ರು ಸುಳ್ಳು ಹೇಳ್ತಾರೆ, ನಾವು ಸತ್ಯನಾರು ಹೇಳ್ಬೇಕಲ್ಲ. ಈಗ ನೋಡಿ, ರವಿಕುಮಾರ್ ಅಂತ ಒಬ್ಬ MLC, ಅಷ್ಟು ಗೌರ್ಮೆಂಟ್ ಚೀಫ್ ವಿಪ್, ಕೌನ್ಸಿಲ್ನಲ್ಲಿ ಚೀಫ್ ವಿಪ್. ಒಬ್ಬ ಗುಲ್ಬರ್ಗದಲ್ಲಿ DC ಇದ್ದಾರಲ್ಲ ಹೆಣ್ಮಗಳು, ಶೀಸ್ ಎ ಗುಡ್ ವರ್ಕರ್, ಗುಡ್ DC. ಅವಳಿಗೆ ಇವ್ರು ಭಾಷಣ ಮಾಡ್ತಾ ಅಲ್ಲಿ ಪಾಕಿಸ್ತಾನದಿಂದ ಬಂದಿರಬೇಕು, ಅವರೆಲ್ಲ ಯಾರ ಚಪ್ಪಾಳೆ ಹೊಡಿತಾರೆ ಇವರು ಪಾರ್ಟಿಯವರು, ಇವ್ರು ಪಾಕಿಸ್ತಾನದವಳೆ ನೋಡಿ ಎಲ್ಲ ಚಪ್ಪಾಳೆ ಹೊಡಿತಾ ಇದ್ದಾರೆ. ಈ ತರ ದಿನನಿತ್ಯ ಪ್ರತಿದಿನ ಸಮಾಜದಲ್ಲಿ ಸುಳ್ಳು ಹೇಳೋದು, ಗೊಂದಲಗಳನ್ನು ನಿರ್ಮಾಣ ಮಾಡೋದು, ಶಾಂತಿಯನ್ನು ಹಾಳು ಮಾಡ್ತಕ್ಕಂಥದ್ದು, ಅಹಿಂಸೆ ಹಾಳು ಮಾಡ್ತಕ್ಕಂಥದ್ದು, ಬರೀ ಹಿಂಸೆ. ಅವ್ರಿಗೆ ಗೊತ್ತಿರೋದೇ ಬರೀ ಹಿಂಸೆ. ಆಮೇಲೆ ನೋಡಿ, ನೀವು ಬಹಳ ಹುಷಾರಾಗಿರ್ಬೇಕು. ಯಾವತ್ತೂ ಕೂಡ ಈ RSSನ ಮುಖಂಡರುಗಳಿದ್ದಾರಲ್ಲ, ಅವ್ರು ಯಾರು ಸಿಕ್ಕಾಕೊಳ್ಳಲ್ಲ. ಪಾಪ ಆ BJPನಲ್ಲಿ ಇದ್ದಾರಲ್ಲ, ಹಿಂದುಳಿದವರು, ದಲಿತರು, ಅವ್ರನ್ನೇ ಸಿಕ್ಕಿಸ್ಬಿಡ್ತಾರೆ. ಅವ್ರ ಮೇಲೆ ಕೇಸ್ ಹಾಕ್ಸೋದು, ಆಮೇಲೆ ಇವರೇ ಹೋಗಿ ಜೈಲಿಂದ ಕರ್ಕೊಂಬರೋದು ಅವ್ರನ್ನ. ಬಹಳ ಬುದ್ಧಿವಂತಿಕೆ ಮಾಡ್ತಾರೆ. ಏನಮ್ಮ? ಅದರಿಂದ ನಾವು ಹುಷಾರಾಗಿರ್ಬೇಕು. ನಾವು ಈ ದೇಶ ಏನಾದರೂ ಈ ದೇಶ ಉಳಿದಿದ್ರೆ, ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ರೆ ಅದು ಕಾರಣ. ಈ ದೇಶದಲ್ಲಿ ಏನಾದರೂ ಮೂಲಭೂತ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿದಿದ್ರೆ ಅದು ಕಾಂಗ್ರೆಸ್. ಈ ದೇಶಕ್ಕೆ ಎಲ್ಲ ಬಡತನ, ನಿರುದ್ಯೋಗ ಇವೆಲ್ಲ ಹೋಗ್ಲಾಡಿಸ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು
ಕಾಂಗ್ರೆಸ್ ಬದ್ಧತೆ ಇರ್ತಕ್ಕಂಥದ್ದು ಕಾಂಗ್ರೆಸ್. ಅದರಿಂದ ನೆಹರು ಹೇಳ್ಕೊಟ್ಟಿದ್ದಾರಲ್ಲ, ಆ ಮಾರ್ಗದಲ್ಲಿ ನಡೀತಕ್ಕಂಥದ್ದೇ ನಾವು ಅವರಿಗೆ ಗೌರವ ಸಲ್ಲಿಸ್ತಕ್ಕಂಥ ಕೆಲಸ, ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸ್ತಕ್ಕಂಥ ಕೆಲಸ. ಅದರಿಂದ ನಾವೆಲ್ಲರೂ ಕೂಡ ಅವ್ರನ್ನ ಸ್ಮರಿಸ್ಕೊಳ್ಳೋಣ. ಈ ಸಂದರ್ಭದಲ್ಲಿ ಸ್ಮರಿಸ್ಕೊಂಡು ಅವರು ಹಾಕೊಟ್ಟಂಥ ಮಾರ್ಗದಲ್ಲಿ ನಡೀಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡೋಣ ಅಂತ ಹೇಳಿ ನಾನು ಕೂಡ